ಕಾಡಿನಲ್ಲಿ ಎಲ್ಲಾ ಕಡೆ ಈ ಗುಡುಗು ಬರ್ತಾ ಇತ್ತು. ಈ ಮಳೆಯ ವಾತಾವರಣ ಶುರುವಾದಾಗಿಂದ ಈ ಮಳೆ ಬರೋದು ನಿಂತೇ ಇಲ್ಲ. ಕಾಡಿನ ಪ್ರಾಣಿಗಳಿರ್ಲಿ ಅಥವಾ ಮರದ ಮೇಲೆ ಕೂತ್ಕೊಳ್ಳುವಂತಹ ಪಕ್ಷಿಗಳಿರ್ಲಿ, ಎಲ್ಲರಿಗೂ ಈ ಮಳೆಯಿಂದ ತುಂಬಾ ತೊಂದರೆ ಆಗಿತ್ತು. ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಊಟ ತಿಂಡಿ ಸಿಗ್ತೇನೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಗ ಮೊಲ ತನ್ನ ಮನೆಯಿಂದ ಇಲಿಗೆ ಕೂಗಿ ಹೀಗೆ ಹೇಳುತ್ತೆ, ಅರೆ ಅಣ್ಣ ಇಲಿ, ಇದೇನು ಮಳೆ ಆರ್ಭಟವಾಗ್ತಿದೆ. ಇನ್ನು ಇಷ್ಟರವರೆಗೆ ಮಳೆಗಾಲ ಶುರುವಾಗಿಲ್ಲ. ಅಷ್ಟೇ ಅಲ್ಲದೆ ನನ್ನ ಬಳಿ ತಿಂಡಿಯ ವ್ಯವಸ್ಥೆ ಕೂಡ ಇಲ್ಲ. 2 ದಿನದಿಂದ ನಾನು ಒಂದು ತುತ್ತು ತಿಂದಿಲ್ಲ. ಹಸಿವೆಯಿಂದ ನನ್ನ ಪ್ರಾಣನೇ ಹೋಗ್ತಿದೆ ಅಣ್ಣ. ಹಾ ಅಣ್ಣ, ಯಾರಿಗ್ ಗೊತ್ತು ಒಮ್ಮೆಲೆ ಈ ತರ ಹವಾಮಾನ ಬದಲಾಗುತ್ತೆ ಎಂದು. ಯಾರು ವ್ಯವಸ್ಥೆ ಮಾಡಿಕೊಂಡಿಲ್ಲ. ಇನ್ನು ಹೇಗಾದ್ರೂ ಮಳೆ ನಿಂತರೆ ಸಾಕಪ್ಪ. ಇಲಿ ಮತ್ತು ಮೊಲದ ಹಾಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಮಳೆ ನಿಂತು ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಿದ್ರು. ಆದ್ರೆ ದೇವರ ಇಚ್ಛೆ ಬೇರೆನೇ ಇತ್ತು. ಆ ದಿನ ರಾತ್ರಿ ಎಷ್ಟು ಜೋರಾಗಿ ಮಳೆ ಬಂತು ಅಂದ್ರೆ ನೀವು ಎಷ್ಟು ದೂರ ನೋಡಿದ್ರು ಅಲ್ಲೆಲ್ಲ ನೀರ್ ತುಂಬಿತ್ತು. ಎಲ್ಲೇ ನೋಡಿದ್ರು ಬರೀ ನೀರೇ ಕಾಣಿಸ್ತಿತ್ತು. ಎಷ್ಟೊಂದು ಪಕ್ಷಿಗಳು ಈ ನೀರೊಳಗ್ ಬಿದ್ದಿದ್ವೋ ಗೊತ್ತಿಲ್ಲ. ಕಾಡಿನ ಎಲ್ಲಾ ಪ್ರಾಣಿಗಳ ಮನೆಗಳು ಹಾಳಾಗಿದ್ವು. ಕಾಡಿನಲ್ಲಿ ಯಾವುದೇ ಜಾಗ ಸುರಕ್ಷಿತವಾಗಿರ್ಲಿಲ್ಲ. ಕಾಡಿನ ಪ್ರಾಣಿಗಳು ತಮ್ಮ ಮತ್ತು ತಮ್ಮ ಮಕ್ಕಳ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಕಾಡಿನಲ್ಲಿ ಬಂದಿದ್ದಂತಹ ಈ ಜಲ ಪ್ರಳಯದಿಂದ ಬಹಳ ತೊಂದರೆ ಆಗಿತ್ತು. ಈ ಸಮಸ್ಯೆಗೆ ಪರಿಹಾರ ಹುಡುಕಲು ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ಅಳುತ್ತಾ ಕಾಡಿನ ರಾಜ ಶೇರ್ ಸಿಂಗ್ ನ ಬಳಿ ಹೋಗುತ್ತವೆ. ಮಳೆಯ ಕಾರಣ ನಾವೆಲ್ಲ ತುಂಬಾ ತೊಂದರೆಯಲ್ಲಿದ್ದೇವೆ ಮಹಾರಾಜ್ರೆ. ನೀವೇ ನಮ್ಮನ್ನು ಕಾಪಾಡಬೇಕು. ನೀವೇನಾದ್ರೂ ಪರಿಹಾರ ನೀಡಬೇಕು ಮಹಾರಾಜ್ರೆ. ಎಲ್ಲಾ ಪ್ರಾಣಿಗಳ ಮಾತನ್ನು ಕೇಳಿದ್ಮೇಲೆ ಕಾಡಿನ ರಾಜ ಶೇರ್ ಸಿಂಗ್ ಗಂಭೀರವಾಗಿ ಯೋಚಿಸಿ ನಂತರ ಹೇಳುತ್ತಾನೆ, ಇದು ನಿಸರ್ಗದ ವಿಕೋಪ. ಇದನ್ನು ನಿಲ್ಲಿಸೋದು ನನ್ನಿಂದ ಸಾಧ್ಯವಿಲ್ಲ. ಹಾಗೆ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆಶ್ರಯ ಕೊಡುವಷ್ಟು ದೊಡ್ಡದೇನಲ್ಲ ನನ್ನ ಗುಹೆ. ಮಹಾರಾಜ್ರೆ, ನಾವು ದೊಡ್ಡ ನಿರೀಕ್ಷೆಯಲ್ಲಿ ನಿಮ್ ಬಳಿಗೆ ಬಂದಿದ್ದೇವೆ. ಇದಕ್ಕೇನಾದ್ರೂ ಮಾರ್ಗ ನೀವೇ ತಿಳಿಸಿ ಮಹಾರಾಜ್ರೆ. ಕಾಡಿನಲ್ಲಿ ಜಲಮಗ್ನವಾಗದೆ ಇರೋ ಜಾಗ ಎಲ್ಲೂ ಉಳಿದಿಲ್ಲ ಇನ್ನು. ಹಾಗಾಗಿ ಈಗ ನಮ್ಮಲ್ಲಿ ಒಂದೇ ಉಪಾಯವಿರೋದು. ನಾವೆಲ್ಲರೂ ದೊಡ್ಡ ಬಂಡೆಯ ಗುಹೆಯೊಳಗೆ ಆಶ್ರಯ ತೆಗೆದುಕೊಳ್ಬೇಕು. ನನ್ಗನಿಸುತ್ತೆ ಅಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿರ್ತೇವೆ. ಮಹಾರಾಜರೇ, ನಮ್ಮನ್ ಸಾಯಿಸ್ಬೇಕು ಅಂದ್ರೆ ಇಲ್ಲೇ ಸಾಯಿಸಿ. ಅಲ್ಲಿ ಹೋಗಿ ಸಾಯೋ ಮಾತ್ಯಾಕ್ ಆಡ್ತಿದ್ದೀರಿ? ಅಲ್ಲಂತೂ ಎಲ್ಲಾ ಕಡೆ ನೀರೇ ಇದೆ. ನಾವ್ ಸಾಯೋದಂತೂ ಗ್ಯಾರಂಟಿ. ಹಾ ಮಹಾರಾಜ್ರೆ, ನಾವು ಬೇಕಾದ್ರೆ ನೀರಿನಲ್ಲಿ ಮುಳುಗಿ ಸಾಯ್ತೇವೆ. ಆದ್ರೆ ಆ ಭೂತನಿಯ ಗುಹೆಗೆ ಎಂದೂ ಹೋಗೋದಿಲ್ಲ. ಮಹಾರಾಜ್ರೆ, ಪ್ರಾಯಶಃ ನೀವು ಮರೆತಿದ್ದೀರಿ. ಎಷ್ಟೋ ಯುಗಗಳಿಂದ ಆ ಗುಹೆ ಮುಚ್ಚಲ್ಪಟ್ಟಿದೆ. ನಮ್ಮ ಪೂರ್ವಜರು ಏನಾದ್ರೂ ಯೋಚಿಸಿ ಆ ಮಾರ್ಗ ಮುಚ್ಚಿರ್ಬೇಕು. ಹೇಳ್ತಾರೆ, ಆ ಗುಹೆಯೊಳಗೆ ಒಮ್ಮೆ ಹೋದವರು ಎಂದೂ ಹಿಂತಿರುಗಿಲ್ಲವೆಂದು. ಹಾಗಾಗಿ ನನ್ಗನಿಸುತ್ತೆ ಅಲ್ಲಿ ಹೋಗೋದಂದ್ರೆ ಮೃತ್ಯುವಿಗೆ ಆಹ್ವಾನ ನೀಡುವಂತೆ ನಾವು. ಹಾ ಮಹಾರಾಜ್ರೆ, ಆ ಜಾಗ ತುಂಬಾ ವಿಚಿತ್ರವಾಗಿದೆ. ಒಂದಿನದ ವಿಷಯ, ರಾತ್ರಿಯ ಸಮಯ. ನಾನು ಆ ಗುಹೆಯ ಬಳಿ ಇರುವ ಮರದಲ್ಲಿ ಕುಳಿತಿದ್ದೆ. ನನ್ನ ದೃಷ್ಟಿ ಗುಹೆಯ ದ್ವಾರದಲ್ಲಿದ್ದ ಬಂಡೆಯ ಮೇಲೆ ಬಿದ್ದಾಗ ನಾನ್ ನೋಡಿದೆ, ಬಂಡೆಯ ಬದಿಯಿಂದ ಬಣ್ಣ ಬಣ್ಣದ ಕಿರಣಗಳು ಹೊರಹೊಮ್ಮುತ್ತಿದ್ದವು. ಅದನ್ನ ನೋಡಿ ನಾನು ತುಂಬಾ ಗಾಬರಿಗೊಂಡೆ. ಆ ದಿನ ಹೇಗಾದ್ರೂ ಕಷ್ಟಪಟ್ಟು ನನ್ನ ಪ್ರಾಣ ಉಳಿಸ್ಕೊಂಡು ಅಲ್ಲಿಂದ ಓಡಿ ಬಂದೆ. ಆದ್ರೆ ನನ್ಗನಿಸುತ್ತೆ ಅಲ್ಲೇನೋ ಏಲಿಯನ್ ಬೇರೆ ಪ್ರಪಂಚಕ್ಕೆ ಹೋಗೋ ಮಾರ್ಗ ಮಾಡಿರ್ಬಹುದು ಮಹಾರಾಜರೇ. ಹಾ, ಅದಕ್ಕಾಗಿಯೇ ಮಹಾರಾಜರ ಮುತ್ತಜ್ಜ ಅಲ್ಲಿಗೆ ಹೋಗೋ ಮಾರ್ಗವನ್ನು ಮುಚ್ಚಿರ್ಬೇಕು. ಇನ್ಯಾರಿಗಾದ್ರೂ ಏನಾದ್ರೂ ಹೇಳಲಿಕ್ಕಿದ್ಯಾ? ಹಾ ಮಹಾರಾಜರೇ, ಒಂದಿನ ನಾನು ಸಹ ಆ ಗುಡ್ಡೆಯ ಬದಿಯಲ್ಲಿರುವ ಮಾವಿನ ಹಣ್ಣು ತಿನ್ನಲು ಅಲ್ಲಿಗೆ ಹೋಗಿದ್ದೆ. ಎಲ್ಲ ಕಡೆಯಲ್ಲೂ ಸ್ಮಶಾನ ಮೌನ ಆವರಿಸಿತ್ತು. ನಾನು ಮರದ ಮೇಲೆ ಕುಳಿತು ಮಾವು ತಿಂತಿದ್ದೆ. ಆಗ ನನ್ಗೇನೋ ವಿಚಿತ್ರವಾದ ಶಬ್ದ ಕೇಳೋಕೆ ಶುರುವಾಯಿತು ಮಹಾರಾಜರೇ. ನಾನು ಬಗ್ಗಿ ನೋಡುವಷ್ಟರಲ್ಲಿ ಗುಹೆಯ ದ್ವಾರದಿಂದ ಯಾವುದೋ ಪ್ರಾಣಿಯ ಬೊಬ್ಬೆ ಕೇಳಿಸ್ತು ನನ್ಗೆ. ಬೊಬ್ಬೆ ಕೇಳಿ ನಾನು ಹೆದರಿಕೊಂಡೆ. ಮತ್ತೆ ದುರ್ಘಟನೆ ಆಯ್ತು. ನನ್ನ ಕೈಯಿಂದ ಗಾಬರಿಯಾಗಿ ಮಾವು ಕೆಳಗೆ ಬಿತ್ತು. ಆಗ ನಾನು ಗಾಬರಿಯಿಂದ ಪುಟಾಸ್ ಗೋಳಿ ತಿಂದು ಅಲ್ಲಿಂದ ಓಡಿ ಹೋದೆ. ಆಮೇಲೆ ಏನಾಯ್ತು? ಆಗೋದೇನು ಮಹಾರಾಜ್ರೆ, ಆ ದಿನದ ನಂತರ ನಾನೆಂದು ಆ ಕಡೆಗೆ ಹೋಗಿಲ್ಲ. ನಾನಂತ ಹೇಳ್ತೇನೆ, ನೀವು ಕೂಡ ಎಂದೂ ಅಲ್ಲಿಗೆ ಹೋಗ್ಬೇಡಿ. ನೋಡಿ, ಗುಹೆಯ ಭಯದಿಂದ ನಾವಲ್ಲಿಗೆ ಹೋಗದೇ ಇದ್ರೆ ನಾವು ಪ್ರವಾಹದಲ್ಲಿ ಮುಳುಗಿ ಸಾಯ್ತೇವೆ. ಹಾಗಾಗಿ ಮೃತ್ಯುವನ್ನು ಎದುರಿಸೋದೇ ಒಳಿತು. ನನ್ನನ್ನು ನಂಬಿ, ನಾನು ಜೀವಂತವಾಗಿರೋ ತನಕ ನಿಮ್ಗೇನು ಅಪಾಯವಾಗದಂತೆ ನೋಡ್ಕೊಳ್ತೇನೆ. ಯಾರಿಗೆ ತಮ್ಮ ರಾಜನ ಮೇಲೆ ನಂಬಿಕೆ ಇದೆ ಅವರು ನನ್ನೊಂದಿಗೆ ಬನ್ನಿ. ಶೇರ್ ಸಿಂಗ್ ನ ಮಾತನ್ನು ಕೇಳಿ ಆನೆ, ಜೀಬ್ರಾ, ಚಿರತೆ, ಬಲ್ಲು, ಕಪಿ, ಕಾಡಿನ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ಜೊತೆ ಹೋಗ್ತಾರೆ. ಶೇರ್ ಸಿಂಗ್ ಮುಂದೆ ಮುಂದೆ ಹೋಗ್ತಿದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ಕಾಡಲ್ಲೆಲ್ಲ ತುಂಬಿಕೊಂಡಿರೋ ನೀರ್ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ.
ಅರೆ ಚಿರತೆ, ಸ್ವಲ್ಪ ನಿಧಾನವಾಗಿ ಈಜು. ನನ್ಗೆ ತುಂಬಾ ಹೆದರಿಕೆ ಆಗ್ತಿದೆ. ಆ ಗುಹೆಯಲ್ಲಿ ಯಾವ್ದಾದ್ರೂ ಏಲಿಯನ್ ಭೇಟಿ ಆಗ್ಬೇಕು ಅಥವಾ ಯಾವ್ದಾದ್ರೂ ಭೂತ ಪ್ರೇತವನ್ನು ಎದುರಿಸಬೇಕು ಎಂದು. ಎಲ್ಲಾ ಪ್ರಾಣಿಗಳು ಹೆದ್ರುಕೊಂಡು ಓಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲೇ ಎಲ್ಲಾ ಪ್ರಾಣಿಗಳು ತೇಲ್ಕೊಂಡು ನಡ್ಕೊಂಡು ಗುಹೆ ಹತ್ರ ತಲುಪ್ತಾರೆ. ಆಗ ಕೂಡ ಮಳೆ ತುಂಬಾ ಬರ್ತಾನೆ ಇತ್ತು. ಜೋರಾಗಿ ಗುಡುಗು, ಮಿಂಚು, ಗಾಳಿ ಬರ್ತಾನೆ ಇತ್ತು. ಮಹಾರಾಜರೇ, ಗುಹೆಯ ಬಳಿ ತಲುಪಿದೆವು. ಆದ್ರೆ ನಾವು ಗುಹೆಯ ಒಳಗೆ ಹೋಗೋದು ಹೇಗೆ ಮಹಾರಾಜರೇ? ಗುಹೆಯ ಪ್ರವೇಶ ದ್ವಾರ ದೊಡ್ಡ ಬಂಡೆಯನ್ನು ಮುಚ್ಚಲಾಗಿದೆ ಮಹಾರಾಜರೇ. ಆನೆ, ನೀನು ಈ ಬಂಡೆಯನ್ನು ತೆಗೆದು ಗುಹೆಯೊಳಗೆ ಪ್ರವೇಶಿಸಲು ಮಾರ್ಗ ತೆರೆದ್ಬಿಡು. ಈಗ ಈ ಆನೆ ಗುಹೆಯಲ್ಲಿ ಅಡ್ಡ ಇರೋ ಬಂಡೆ ತೆಗೆದು ಗುಹೆ ಒಳಗೆ ಹೋಗೋಕೆ ದಾರಿ ಮಾಡುತ್ತೆ. ನೋಡಿ, ಒಳಗೆ ಅಪಾಯವಿದೆ. ಹಾಗಾಗಿ ನಾನೊಬ್ನೇ ಒಳಗೆ ಹೋಗ್ತೇನೆ. ನೀವೆಲ್ಲರೂ ಹೊರಗೆ ನನ್ನನ್ನು ಕಾಯ್ತಾ ಇರಿ. ಮಹಾರಾಜರೇ, ಒಂದ್ ವೇಳೆ ನಿಮ್ಗೇನಾದ್ರೂ ಆದ್ರೆ? ರಾಜಧರ್ಮ ಪಾಲಿಸೋಕೆ ಇದೇ ಸೂಕ್ತ ಅವಕಾಶ. ಸತ್ತು ಹೋದ್ರೆ ಶಹೀದ್ ಅಂತಾರೆ, ಒಂದ್ ವೇಳೆ ಬದುಕಿದ್ರೆ ಪರಾಕ್ರಮಿ ಅನ್ಬಹುದು. ನಂತರ ಶೇರ್ ಸಿಂಗ್ ಗುಹೆಯ ಒಳಗೆ ಹೋಗುತ್ತೆ. ಶೇರ್ ಸಿಂಗ್ ಗುಹೆಯ ಒಳಗೆ ಹೋಗಿ ನೋಡಿದ್ರೆ ಗುಹೆಯ ಒಳಗೆ ತುಂಬಾ ಕತ್ಲೆ ಇತ್ತು. ಶೇರ್ ಸಿಂಗ್ಗೆ ಆಶ್ಚರ್ಯವಾಗಿ ಮುಂದೆ ಹೋಗ್ತಿತ್ತು. ಆಗ ಶೇರ್ ಸಿಂಗ್ಗೆ ಗುಹೆಯ ಮೂಲೆಯಲ್ಲಿ ಬೆಳಕು ಕಾಣಿಸುತ್ತೆ. ಅರೆ, ಗುಹೆಯ ಒಳಗೆ ಈ ಬೆಳಕು ಎಲ್ಲಿಂದ? ಶೇರ್ ಸಿಂಗ್ ಬೆಳಕಿನ ಕಡೆಗೆ 4 ಹೆಜ್ಜೆ ಇಟ್ಟ ಕೂಡ್ಲೆ ಇದ್ದಕ್ಕಿದ್ದಂತೆ ಅದಕ್ಕೆ ಬೇರೆ ಶೇರ್ ಸಿಂಗ್ ನ ಧ್ವನಿ ಕೇಳುತ್ತೆ. ಅಲ್ಲೇ ನಿಂತು ಬಿಡು, ಇಲ್ಲಾಂದ್ರೆ ಕ್ಷಣದಲ್ಲೇ ಮುಗಿಸಿ ಬಿಡ್ತೇನೆ. ಮಹಾರಾಜರ ಚರಣಕ್ಕೆ ಶೇರ್ ಸಿಂಗ್ ನ ಪ್ರಣಾಮಗಳು. ಮಹಾರಾಜರೇ, ನೀವ್ಯಾರು ಮತ್ತೆ ನನ್ನನ್ನು ಯಾಕೆ ತಡೆಯುತ್ತಿದ್ದೀರಿ ನನ್ಗೆ ತಿಳಿದಿಲ್ಲ. ಆದ್ರೆ ನಾನ್ ನಿಮ್ಗೆ ಆಶ್ವಾಸನೆ ನೀಡ್ತೇನೆ, ನಾನ್ ನಿಮ್ಗೇನು ಹಾನಿ ಮಾಡಲು ಬಂದಿಲ್ಲ. ಸುಳ್ಳು, ನನ್ ಗೊತ್ತು ನೀನು ಇಲ್ಲಿಗೆ ಯಾಕೆ ಬಂದಿದ್ದೀಯಾ. ಮಹಾರಾಜರೇ, ಅತಿವೃಷ್ಟಿಯಿಂದ ಕಾಡಿನಲ್ಲಿ ಪ್ರವಾಹ ಬಂದಿದೆ. ನಿಮ್ ಗುಹೆ ಎತ್ತರದಲ್ಲಿರೋ ಸುರಕ್ಷಿತವಾಗಿದೆ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಆಶ್ರಯಕ್ಕಾಗಿ ಬಂದಿದ್ದೇವೆ. ಪ್ರವಾಹ ಕಡಿಮೆ ಆದ ಕ್ಷಣದಲ್ಲಿ ನಾವೆಲ್ಲ ಹೊರಟು ಹೋಗ್ತೇವೆ ಮಹಾರಾಜರೇ. ಪ್ರವಾಹ ಒಂದು ನೆಪ. ನನ್ ಗೊತ್ತು, ನೀನು ಪ್ರವಾಹದ ನೆಪದಲ್ಲಿ ನಾನು ಈ ಖಜಾನೆ ಲೂಟಿ ಮಾಡಕ್ಕೆ ಬಂದಿದ್ದಿ. ಆದ್ರೆ ನೀನು ಈ ಸಂಚು ಎಂದು ಯಶಸ್ವಿ ಆಗೋಕೆ ಬಿಡೋಲ್ಲ ನಾನು. ನೋಡಿ ಮಹಾರಾಜರೇ, ನಮ್ಗೆ ನಿಮ್ ಖಜಾನೆಯಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಏನು ನಾನು ಹೇಳಿದ್ದೇನೋ ಅದೇ ಸತ್ಯ. ಒಂದ್ ವೇಳೆ ನಿಮ್ಗೆ ನನ್ ಮಾತಿನಲ್ಲಿ ನಂಬಿಕೆ ಇಲ್ದಿದ್ರೆ ನಾನು ಯುದ್ಧ ಮಾಡಲು ತಯಾರಿದ್ದೇನೆ. ಏನು ಹೇಳ್ತಿ? ನೀನು ನನ್ನನ್ನು ಗೆಲ್ಲಬಹುದೆಂಬ ವಿಶ್ವಾಸವೇ? ಒಂದು ವೇಳೆ ನಾನು ಗೆದ್ದು ಬಿಟ್ರು ನಾನು ನಿಮ್ಮ ಖಜಾನೆಯನ್ನು ಮುಟ್ಟೋದಿಲ್ಲ. ದೇವ್ರು ಹಾಗೆ ಮಾಡಲಾರ. ಆದ್ರೆ ನಿಮ್ಮಿಂದಾಗಿ ನಾನು ಸತ್ತು ಹೋದ್ರು ನನ್ನ ಪ್ರಾಣಿಗಳು ಯುಗ ಯುಗಾಂತರದಲ್ಲಿ ಹೇಳ್ಬಹುದು, ಒಬ್ಬ ರಾಜನು ಪ್ರಜೆಗಳಿಗಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟನೆಂದು. ಶೇರ್ ಸಿಂಗ್ ನ ಮಾತನ್ನು ಕೇಳಿ ಇನ್ನೊಂದು ಸಿಂಹ ಇದ್ದಕ್ಕಿದ್ದಂತೆ ಒಂದು ಹಾವಿನ ರೂಪದಲ್ಲಿ ಬದಲಾಗುತ್ತೆ. ಮಹಾರಾಜರಿಗೆ ಜಯವಾಗಲಿ. ನಾನೊಂದು ಇಚ್ಛಾಧಾರಿ ನಾಗ ಮಹಾರಾಜರೇ. 100 ವರ್ಷದ ಹಿಂದಿನ ವಿಷಯ. ನಾನು ಇದೇ ಕಾಡಿನಲ್ಲಿ ಇಚ್ಛಾಧಾರಿ ನಾಗನಾಗಲು ತಪಸ್ಸು ಮಾಡ್ತಿದ್ದೆ. ಅದೇ ವೇಳೆಯಲ್ಲಿ ಸೋನ್ಗಢದ ಮಹಾರಾಜರು ವಿಜಯಪುರವನ್ನು ಗೆದ್ದು ತಮ್ಮ ಸೈನ್ಯದೊಂದಿಗೆ ಇದೇ ಕಾಡಿನ ಮೂಲಕ ಹೋಗುತ್ತಿದ್ದರು. ಅವರ ಬಳಿ ಯುದ್ಧದಲ್ಲಿ ಗೆದ್ದ ಖಜಾನೆ ಇತ್ತು. ತಡರಾತ್ರಿಯಲ್ಲಿ ಕಾಡಿಗೆ ಬೆಂಕಿ ಹತ್ತಿಕೊಂಡಿತು. ನೋಡುತ್ತಿದ್ದಂತೆ 4 ದಿಕ್ಕು ಬೆಂಕಿಯಿಂದ ಸುತ್ತಿಕೊಂಡಿತು. ತನ್ನ ಪ್ರಾಣವನ್ನು ಉಳಿಸುವಕ್ಕೆ ಮಹಾರಾಜರು ತನ್ನ ಸೈನಿಕರೊಂದಿಗೆ ಈ ಗುಹೆಯೊಳಗೆ ಆಶ್ರಯ ಪಡೆದುಕೊಂಡರು. ಆದ್ರೂ ಅವರಿಗೆ ಈ ಬೆಂಕಿಯಿಂದ ಪಾರಾಗಲು ಸಾಧ್ಯವಾಗಲಿಲ್ಲ. ಸಾಯೋಕ್ ಮುಂಚೆ ಈ ಖಜಾನೆಯನ್ನು ರಕ್ಷಿಸುವ ಜವಾಬ್ದಾರಿ ಮಹಾರಾಜರು ನನಗೆ ಒಪ್ಪಿಸಿದ್ರು. ಹಾಗಾಗಿ ನಾನು ವಚನಬದ್ಧನಾದೆ. ಅಂದಿನಿಂದ ನಾನು ಈ ಖಜಾನೆಯನ್ನು ರಕ್ಷಿಸ್ತಾ ಇದ್ದೇನೆ. ಮಹಾರಾಜರೇ, ನೀವು ಧನ್ಯರು. ಇಂದಿನವರೆಗೆ ಈ ಗುಹೆಯೊಳಗೆ ಬಂದವರೆಲ್ಲ ಈ ಖಜಾನೆಯನ್ನು ಪಡೆಯಲು ಬಂದಿದ್ರು. ಹಾಗಾಗಿ ಯಾರೆಲ್ಲ ಇದ್ರೊಳಗೆ ಬಂದರೋ ಅವರೆಂದು ಜೀವಂತ ಹಿಂದೆ ಹೋಗ್ಲಿಲ್ಲ. ಆದ್ರೆ ನೀವು ನಿಮ್ ಪ್ರಜೆಗಳ ಪ್ರಾಣ ಉಳಿಸಲು ಈ ಗುಹೆಯೊಳಗೆ ಬಂದಿದ್ದೀರಾ. ಮಹಾರಾಜರೇ, ನೀವು ಈ ಗುಹೆಯಿಂದ ಜೀವಂತ ಹೋಗ್ತೀರಾ? ವಾಪಸ್ ಈ ಖಜಾನೆಯನ್ನು ತೆಗೆದುಕೊಂಡು ಹೋಗ್ತೀರಾ? ಮಹಾರಾಜರೇ, ನಾನು ನನ್ನ ಪ್ರಜೆಗಳನ್ನು ಒಳಗೆ ಕರೆಯಬಹುದಾ? ಹಾ, ನೀವು ಎಷ್ಟು ದಿನ ಬೇಕಾದ್ರೂ ಈ ಗುಹೆಯೊಳಗೆ ಇರಬಹುದು. ಧನ್ಯವಾದ ಮಹಾರಾಜರೇ. ಹಾಗೆ ಹೋಗುವಾಗ ಈ ಖಜಾನೆಯನ್ನು ಕೊಂಡು ಹೋಗಲು ಮರೆಯಬೇಡಿ. ಈ ಖಜಾನೆಯಿಂದ ಕಾಡಿನ ಒಳಿತಿಗಾಗಿ ಕೆಲಸ ಮಾಡಿ. ಇಷ್ಟು ಹೇಳಿ ನಾಗರಾಜ ಮಾಯವಾಗ್ತಾನೆ. ಬಹಳ ಕಾಲದಿಂದ ಇದ್ದಂತಹ ಈ ಗುಹೆಯ ರಹಸ್ಯ ಶೇರ್ ಸಿಂಗ್ಗೆ ಅರ್ಥ ಆಗುತ್ತೆ. ಈಗ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಗುಹೆಯ ಒಳಗೆ ಕರೆಯುತ್ತೆ. ಮತ್ತೆ ಈ ಖಜಾನೆ ಗುಹೆಯ ರಹಸ್ಯದ ಬಗ್ಗೆ ಎಲ್ರಿಗೂ ತಿಳಿಸುತ್ತೆ. ಇದನ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಖುಷಿಯಾಗತ್ತೆ. ಮಳೆ ನಿಲ್ಲುವವರೆಗೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ರಹಸ್ಯ ಗುಹೆಯಲ್ಲೇ ಇರ್ತಾರೆ. ಮಳೆ ನಿಂತ ಕೂಡ್ಲೆ ಶೇರ್ ಸಿಂಗ್ ಈ ರಹಸ್ಯ ಖಜಾನೆಯನ್ನು ತನ್ನ ಶಾಹಿ ಖಜಾನೆಗೆ ಸೇರಿಸಿಕೊಳ್ಳುತ್ತೆ. ಕಾಡಿನ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುತ್ತೆ. ಈಗ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಜೀವಿಸ್ತಿದ್ದಾರೆ.
ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.